ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಮೃಣಾಲ್ ಫೈನಲ್ ವಿಚಾರ ಚರ್ಚೆ ಆಗ್ತಾನಿದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಟಿಕೆಟ್ ಘೋಷಣೆಯಾಗುವಂತ ಮಾಹಿತಿ ಇದೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಪ್ರಚಾರವನ್ನ ಮಾಡಿ ಅನ್ನುವಂತ ಸೂಚನೆ ನೀಡಿದೆ. ಈ ಬಾರಿ ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ಗೆ ಸಿಗುತ್ತೆ. ಅಂದ್ರೆ ಬೆಳಗಾವಿಯ ಕ್ಷೇತ್ರವನ್ನ ನಾವು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತೇವೆ. ಹೀಗಾಗಿನೇ ಒಂದಷ್ಟು ಮತಯಾಚನೆಯ ಕಾರ್ಯ ನಡೀತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ಕೆನರಾ ಲೋಕಸಭೆಗೆ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸಿದ್ದೇವೆ. ಬರಗಾಲದ ಸಂಕಷ್ಟದಲ್ಲಿ ಮಹಿಳೆಯರು ಈಗ ಖುಷಿಯಲ್ಲಿದ್ದಾರೆ 5 ಗ್ಯಾರಂಟಿಗಳ ಮೂಲಕ. ಹಾಗಾಗಿ ಕಾಂಗ್ರೆಸ್ ಕೈ ಹಿಡಿತಾರೆ ಜನರು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ ಮೂಲಕ ಚಿಕ್ಕೋಡಿ, ಬೆಳಗಾವಿ ಕಡೆ ನಮ್ಮ ಕಾಂಗ್ರೆಸ್ನ ಮತಯಾಚನೆ ಕಾರ್ಯ ನಡೀತಾ ಇದೆ. ಎರಡೂ ಕಡೆ ಕೂಡ ನಮ್ಮ ಸಂಸದರೇ ಬರ್ತಾರೆ ಆಯ್ಕೆಯಾಗಿ ಅನ್ನುವಂಥ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಆಗಬಹುದು ಅಂತ ಹೇಳಿ ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದೇ ಅಂತಿಮ ಕೆಲಸ ಮಾಡಿ ಅಂತ ಹೇಳಿದರೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ಸಿಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಕೆನರಾ ಲೋಕಸಭೆ ಆಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಮಾಡಿಕೊಂಡು, ಯಾಕಂದರೆ ಜಿಲ್ಲೆಯಲ್ಲಿ 2 ಮಂತ್ರಿಗಳಿದ್ದೀವಿ. ಸೊ ಎಲ್ಲ ಕಡೆ ಒಂದು ಸ್ಟ್ರಾಟರ್ಜಿ ಮಾಡಿಕೊಂಡು ಓಡಾಡ್ತೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ. ಸೊ ಹೀಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ಇವತ್ತು ಸಾಯಂಕಾಲ ಘೋಷಣೆ ಆಗಬಹುದು ಅಂತ ಹೇಳಿ ನಮಗೂ ಕೂಡ ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದೇ ಅಂತಿಮ